ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಶ್ರಾವಣ ಶುಕ್ರವಾರದ ಶುಭಾಶಯಗಳು. ದೇವಿ ಕ್ಷೇತ್ರ ಪುಣ್ಯಕ್ಷೇತ್ರ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯಕ್ಕೆ ನಾನು ಮೂರ್ತಿ ಬಿಂದ್ಯಾ ಅವರು ಬಂದಿದ್ದೇವೆ. ಸೊ ಈ ದೇವಾಲಯ ತುಂಬ ವಿಶಾಲವಾಗಿದೆ, ತುಂಬ ಸುಂದರವಾಗಿದೆ. ಬನ್ರಿ. ಈ ದೇವಾಲಯಕ್ಕೆ ತಿಪಟೂರಿನಿಂದ ಬಸ್ಸಿನಲ್ಲಿ ಬಂದಿದ್ದು. ಈ ದೇವಾಲಯ ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಈಗ ನೋಡ್ತಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ದೇವಾಲಯ ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಹೊರಾಂಗಣ ಇರುತ್ತಲ್ಲ ಅಲ್ಲಿ ಏನೋ ಫಂಕ್ಷನ್ ಆಗಿತ್ತು, ಅದೆಲ್ಲ ತೆರವು ಮಾಡ್ತಾಯಿದ್ರು. ಪೆಂಡಲ್ ಆಗಿತ್ತು ಮತ್ತು ಸೆಟ್ ಆಗಿತ್ತು ಎಲ್ಲ ತೆಗಿತಾಯಿದ್ರು. ಅಲ್ಲಿರೋರು ಹೇಳಿದ್ರು ಇನ್ನೂ ಗರ್ಭಗುಡಿ ಓಪನ್ ಇಲ್ಲ, ಅಲಂಕಾರ ಮಾಡ್ತಾಯಿದ್ರೆ ಅಲ್ಲಿವರೆಗೆ ಹೋಗಿ ಊಟ ಮಾಡ್ಕೊಂಬಂದ್ಬಿಡಿ ಅಂತ ಹೇಳಿದರು. ಸುಬ್ರಹ್ಮಣ್ಯ ಗಣೇಶ ಗ್ರಾಮ ದೇವತೆ ಕರಿಯಮ್ಮ ದೇವಿ ಇಲ್ಲ ಇವಾಗ ಬರ್ತಾರೆ. ನಾನು ಕೇಳಿದೆ, ನೀವು ಈ ದೇವಸ್ಥಾನ ಬಂದಿದ್ದೀರಾ ಅಂತ. ಇಲ್ಲ, ಇದೇ ಫಸ್ಟ್ ಬಂದಿದ್ದು, ಗೂಗಲಲ್ಲಿ ನಾನು ಸರ್ಚ್ ಮಾಡಿ ಬಂದಿದ್ದು ಅಂತ ಹೇಳಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಬಾಲಗಂಗಾಧರ ನಾಥ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ನಿಮಗೆ ಆದಷ್ಟು ಬೇಗ ತಲುಪುತ್ತೆ. ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅವರು ಬಂದವರಿಗೆ ಊಟಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು. ನಾವು ಹೋಗಿಲ್ಲ, ದೇವಿ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ಇದ್ವಿ. ಇನ್ನು ಗರ್ಭಗುಡಿ ಅಲಂಕಾರ ಮಾಡ್ತಾವ್ರೆ. ಇನ್ನು 1 hour ಆಗುತ್ತಂತೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ದೀವಿ ವಿಡಿಯೋ ಮಾಡ್ಕೊಂಡಾಗೇನೆ. ತುಂಬ ನೀಟಾಗಿತ್ತು ದೇವಸ್ಥಾನ, ಮತ್ತು ತುಂಬ ಸ್ವಚ್ಛತೆಯಿಂದ ಇತ್ತು ಮತ್ತು ಅಲಂಕಾರಿತವಾಗಿತ್ತು. ಮತ್ತು ಏನಂದರೆ ಅಲ್ಲಿ ಒಂದು ಬಿಡಿಸಿದಂಥ ಚಿತ್ರಗಳು, ತುಂಬ ದೇವರ ಚಿತ್ರಗಳು ತುಂಬ ನಮಗೆ ಆಕರ್ಷಕವಾಗಿತ್ತು. ಪ್ರತಿಯೊಂದು ನಾವು ನೋಡ್ತಾ ಬರ್ತಾಯಿದ್ವಿ. ಇನ್ನೂ ಟೈಮ್ ಇದೆಯಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗೋಣ ಅಂತ. ನೋಡಿ, ನೀವು ನೋಡ್ತಾ ಇರ್ಬೋದು ಗರ್ಭಗುಡಿಯ ಸುತ್ತ ಗಣೇಶ, ಶಿವ ಪಾರ್ವತಿ, ನಾರಾಯಣ ಲಕ್ಷ್ಮೀ ಕಲ್ಯಾಣೋತ್ಸವ, ಹೀಗೆ ಹಲವಾರು ದೇವರುಗಳು ಅಲ್ಲಿ ನಾವು ಸುತ್ತ ಓದ್ಕೋತಾ ಬರ್ತಾಯಿದ್ವಿ. ನೋಡ್ಕೊತಾ ಬಂದಂಗೆ ಗರ್ಭಗುಡಿ ತೆರೆದೇ ಬಿಟ್ಟರು. ತಾಯಿಯ ಅಲಂಕಾರ ನೋಡಿ ಎಷ್ಟು ಸುಂದರವಾಗಿದೆ. ನಾನು ಇಷ್ಟೇ ಫಸ್ಟ್ ಟೈಮ್ ತಾಯಿ ಚೌಡೇಶ್ವರಿ ನೋಡಿದ್ದು. ನಮ್ಮ ಕುಲದೇವತೆ ಚೌಡೇಶ್ವರಿ. ಇದೇ ಮೊದಲನೇ ಸತಿ ನಾನು ಈ ದೇವಾಲಯಕ್ಕೆ ಬಂದಿರೋದು. ಅದು ನಮ್ಮ ರಾಜ್ಯದಲ್ಲಿ ಇಂಥ ದೇವಾಲಯ ಇದೆ ಅಂತ ನನಗೆ ತುಂಬ ಹೆಮ್ಮೆ ಆಯಿತು, ತುಂಬ ಖುಷಿನೂ ಆಯಿತು. ಮತ್ತು ನೋಡಿ, ಗರ್ಭಗುಡಿನ ಸ್ವಲ್ಪ ನಮಗಿಂತ ಸ್ವಲ್ಪನೇ ದೂರ ಇರೋದು, ಅಷ್ಟು ಒಳಗಡೆ ಬಿಟ್ಟಿದ್ದಾರೆ. ಚೌಡೇಶ್ವರಿ ದೇವಸ್ಥಾನ ಒಳಗಡೆ ಬಿಟ್ಟರು. ದೇವಸ್ಥಾನ ಈಚೆನೂ ಅಷ್ಟೇ ತುಂಬ ಯಾಗ ಮಂಟಪ ಇದು. ಇಲ್ಲಿ ಟಿಕೆಟ್ ತಗೊಳ್ಳೋದು. ಚೌಡೇಶ್ವರಿ ಅಮ್ಮನವರು. ಇದು ಕರಿಮಾರಿಯಮ್ಮ ದೇವಸ್ಥಾನ, ಗ್ರಾಮ ದೇವತೆ. ಮಹಾಸಂಸ್ಥಾನ ಶಾಖಾ ಮಠ, ಶ್ರೀಘಟ್ಟ ಕ್ಷೇತ್ರ. ಬನ್ರಿ ಹೋಗೋಣ. ನೋಡಿ, ತಾಯಿ ಚೌಡೇಶ್ವರಿ ದೇವಿಯ ಮುಂದೆ ಗರುಡಗಂಬ ಇದೆ, ಅದ್ರ ಮುಂದೆನೇ ಕರಿಮಾರಿಯಮ್ಮ ದೇವಿ ಇದೆ, ಗ್ರಾಮ ದೇವತೆ ಅಂತೆ. ನೋಡಿ, ಅಲ್ಲಿ ಕೂಡ ಒಳಗಡೆನೇ ಹೋಗಿ ನಾವು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗ್ರಾಮ ದೇವತೆ ಕರಿಮಾರಿಯಮ್ಮ ಅಂತೆ. ದೇವಸ್ಥಾನ ಸುತ್ತ ತೋರಿಸ್ತೀನಿ. ದೇವಸ್ಥಾನ ಹೊರಾಂಗಣ ಎಷ್ಟು ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ಮತ್ತು ಎಷ್ಟು ನೀಟಾಗಿದೆ. ಇದೇ ಅಲ್ಲ, ನಾನು ತುಮಕೂರಲ್ಲಿ ಬಸ್ಸಲ್ಲಿ KSRTC ಬಸ್ಸಲ್ಲಿ ಬರ್ತಾನೋ ನೋಡ್ತಾ ಇದ್ದೆ. ತುಂಬ ನೀಟಾಗಿ, ರಸ್ತೆಗಳು ಅಷ್ಟೇ ತುಂಬ ಶುದ್ಧವಾಗಿ ಇಟ್ಟಿದ್ದಾರೆ. ಅಷ್ಟು ಕ್ಲೀನಾಗಿದೆ ತುಮಕೂರು. ನಾವು ಮತ್ತು ಅಲ್ಲಿ ಅಮ್ಮನವ್ರ ಹತ್ರ ಫೋಟೋಗಳು ಹಿಡ್ಕೊಂಡು, ಸೆಲ್ಫಿಗಳು ಹಿಡ್ಕೊಂಡು ಎಲ್ಲಾದರೂ ಹೋದರೆ ಅದೊಂದು ನೆನಪಿರುತ್ತಲ್ಲ. ಆಲ್ಮೋಸ್ಟ್ ಎಲ್ಲರೂ ಅದೇ ಮಾಡ್ತೀರಲ್ವ.
ಫೋಟೋ ಹಿಡ್ಕೊಳ್ಳೋದು ಬರೋದು. ಅಂದರೆ ಅಲ್ಲಿ ಯಾರೂ ಏನೂ ನಮಗೆ ರೆಸ್ಟ್ರಿಕ್ಷನ್ಸ್ ಮಾಡಲಿಲ್ಲ. ಫೋಟೋ ಹಿಡಿಬಾರ್ದು, ವಿಡಿಯೋ ಮಾಡಬಾರ್ದು, ಏನೂ ಹೇಳಿಲ್ಲ. ನಾವು ಎಷ್ಟು ಫ್ರೀಡಮ್ ಆಗಿದ್ವಿ ಅಂದರೆ, ಬೇರೆ ದೇವಸ್ಥಾನದಲ್ಲಿ ಹೋದರೆ ಮೊಬೈಲ್ ಕಿತ್ತಿಕ್ಕೊತಾರೆ, ಮತ್ತು ಏನೋ ಹೀಗೆ ತಳ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಅಂದರೆ ಈ ದೇವಸ್ಥಾನದಲ್ಲಿ ಏನೂ ಮಾಡಲಿಲ್ಲ ಆ ಥರ. ನಾವು ಇಷ್ಟ ಬಂದಷ್ಟು ಟೈಮ್ ಅಲ್ಲೇ ಇದ್ವಿ, ಆರಾಮಾಗಿ ಕೂತಿದ್ವಿ, ಅರ್ಚನೆ ಮಾಡಿಸಿದ್ವಿ, ಪೂಜೆ ಮಾಡಿಸಿದ್ವಿ. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಬಿಂದ್ಯಾನೂ ಸ್ವಲ್ಪ ಅಲ್ಲಿ ಇದ್ದಂಥ ಒಂದು ಸಿಂಹ ಎಲ್ಲ ನೋಡಿಕೊಂಡು, ಅಂದರೆ ಆರ್ಟಿಫಿಷಿಯಲ್ದು ನೋಡಿಕೊಂಡು ತಾಯಿಯ ದರ್ಶನ ಮತ್ತೆ ಮಾಡಿ ಹೋಗಿ ನಾವು ಬಂದ್ವಿ. ಇದು ಒಂದು ಅಲ್ಲಿ ಫೋಟೋನೂ ಇಟ್ಟಿದ್ರು, ಅಲಂಕಾರ ಮಾಡ್ತಾ ಇದ್ದಾಗ ಗರ್ಭಗುಡಿಯಲ್ಲಿರುವ ದೇವತೆಗೆ. ಸೊ ಈ ಫೋಟೋನ ನೋಡ್ಕೊಂಡು ಬರ್ತಾಯಿದ್ವಿ. ಸೊ ಹೀಗೆ ನಾವು ಎಲ್ಲ ಫೋಟೋನು ಹಿಡಿಸ್ಕೊಂಡು, ಬಿಂದ್ಯಾ ಫೋಟೋ ಹಿಡ್ಕೊಂಡು ಒಂದು ಸ್ವಲ್ಪ ಅವಳಿಗೂ ಸಿಂಹ ಅಂತ ತರಲೆ ಮಾಡಿಕೊಂಡು ಹೀಗೆ ಬಂದ್ವಿ. ನೋಡಿ ಅಲ್ಲಿ ಇದ್ದಂಥ ಗುರುಗಳ ಒಂದು ಫೋಟೋ ಮತ್ತು ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ಹೀಗೆ ಅಲ್ಲಿ ದೇವಸ್ಥಾನ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿರೋ ಜನ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು, ಬರಮಾಡ್ಕೊಂಡ್ರು. ಮತ್ತು ಯಾರೇ ಬರಲಿ, ಅವರು ಗುರುತಿರಲಿ ಗುರುತಿಲ್ಲದೆ ಇರಲಿ, ಭೇದ ಭಾವ ಇಲ್ಲ. ಮತ್ತು ಒಂದೊಂದು ದೇವಸ್ಥಾನದಲ್ಲಿ ಏನು ಮಾಡ್ತಾರಂತೆ, ದೊಡ್ಡ ಅವರು ಗೊತ್ತಿರೋರು ಬಂದರೆ ಒಂಥರ, VIP ಬಂದರೆ ಒಂಥರ ಆ ಥರ ಇತ್ತು. ಆದರೆ ಈ ದೇವಸ್ಥಾನದಲ್ಲಿ ಆ ಥರ ಏನೂ ಇಲ್ಲ. ನಾವು ಇಷ್ಟ ಬಂದಷ್ಟು ಟೈಮು ದೇವ್ರ ದರ್ಶನ ಮಾಡಿ ಆರಾಮಾಗಿ ನಾವು ಬಂದರೆ, ಯಾಕಂದರೆ ಬಿಡುವು ಟೈಮಲ್ಲಿ ಹೋಗಿದ್ವಿ, ಶ್ರಾವಣ ಶುಕ್ರವಾರ. ಸೊ ಅಷ್ಟು ಜನನೂ ಇರಲಿಲ್ಲ. ಆರಾಮಾಗಿ ನಾವು ದರ್ಶನ ಮಾಡಿಕೊಂಡು ತಾಯಿ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ಕೂತು ಊಟ ಮಾಡ್ಕೊಂಡು ಬಂದ್ವಿ. ಊಟನೂ ಅಷ್ಟೇ ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬಾ ಅನುಕೂಲ ಇದೆ, ಮೂಲಭೂತ ಸೌಕರ್ಯ ಎಲ್ಲವೂ ಕೂಡ ದೇವಾಲಯದಲ್ಲಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೇಳ್ತಾಯಿದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಇಂಥ ದೇವಾಲಯ ಇರೋದು ನಮ್ಮ ಪುಣ್ಯ. ಈ ದೇವಾಲಯಕ್ಕೆ ಬಸ್ಸು ಇದೆಯಂತೆ, KSRTC ಬಸ್ಸು, ಆದರೆ ಕಡಿಮೆ. ನಾವು ಅಲ್ಲಿ ಟಿಪಟೂರಿನಲ್ಲಿ ವಿಚಾರಿಸಿದಾಗ ಇಲ್ಲ, ಬಸ್ಸು ಈಗ ತಾನೇ ಹೋಯಿತು ಅಂದರು. ಸೊ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಅದಕ್ಕೆ ನಾವು ಕಾಯೋದು ಬೇಡ, ಆಟೋದಲ್ಲಿ ಹೋಗೋಣ ಅಂತ ನಾವು ಆಟೋದಲ್ಲಿ ಟಿಪಟೂರಿಂದ ಈ ದೇವಸ್ಥಾನಕ್ಕೆ ಬಂದ್ವಿ. ಓಕೆ. ಸೊ ಅಲ್ಲಿ ಬಸ್ಸು ಎಷ್ಟು ಮಾತ್ರಕ್ಕೆ ಕಂಟಿನ್ಯೂಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸ್ವಚ್ಛತೆಯಿಂದ ಇದೆ, ತುಂಬ ಅದ್ಭುತವಾಗಿದೆ. ಮತ್ತು ಇಂಥ ದೇವಾಲಯ ನಮ್ಮ ರಾಜ್ಯದಲ್ಲಿರೋದು ನನಗೆ ತುಂಬ ಖುಷಿ. ಈ ವಿಡಿಯೋ ನೀವು ಶೇರ್ ಮಾಡಿ ಹೋಗಿ ಬನ್ನಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ, ಅಮ್ಮನವರು ಇದೇ ಫಸ್ಟ್ ಟೈಮ್ ನಾನು ಇಂಥ ದೇವ್ರು ನೋಡಿರೋದು, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಯಾಕಂದರೆ ಬೇರೆ ರಾಜ್ಯದಲ್ಲಿ ಎಲ್ಲ ಇದೆ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇಂಥ ದೇವಿ ಇರೋದು ನನಗೆ ತುಂಬ ಖುಷಿಯಾಯಿತು. ಮತ್ತು ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಅಮ್ಮನವ್ರನ್ನ ತುಂಬ ಹತ್ರದಿಂದ ನಾನು ಫೋಟೋ ಹಿಡಿದೆ. ತುಂಬ ಚೆನ್ನಾಗಿದೆ. ಅದು ಶ್ರಾವಣ ಶುಕ್ರವಾರ ಅಮ್ಮನವರಿಗೆ ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಅಲ್ಲಿ ಇರುವಂಥ ಪೂಜಾರಿ ಕೂಡ ಅಷ್ಟೇ, ನಾವು ಫೋಟೋ ಹಿಡಿತಾ ಇರಲಿ, ವಿಡಿಯೋ ಮಾಡ್ತಾ ಇರಲಿ, ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ದರು. ಅದೇ ಬೇರೆ ದೇವಾಲಯದಲ್ಲಿ ಈ ಥರ ನಾವು ಹಿಡಿಯೋಕ್ಕಾಗ್ತಿತ್ತಾ ಹೇಳಿ. ಸಿಂಹ ಹತ್ರ ಹೋಗಿ ಫೋಟೋ ಹಿಡಿಸ್ಕೊತೀನಿ ಒಂದು, ಅದಕ್ಕೆ ಮೂರ್ತಿಯವರು ರೇಗಿಸ್ಕೊಂಡು ಸಿಂಹ ಬಂತು ಅಂತ ಕಾಲು ಎಳೀತಾಯಿದ್ರು. ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬಂದೆ. ಯಾಕಂದರೆ ಅಮ್ಮನವ್ರನ್ನ ನಾನು ಇದೇ ಮೊದಲನೇ ಸತಿ ಅಲ್ವಾ ನೋಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ದೇವಿಯ ಅಲಂಕಾರ ತುಂಬ ನನಗಿಷ್ಟ ಆಯಿತು. ಆಮೇಲೆ ಮೂರ್ತಿಯವರು ಬಂದರು, ನಂದು ಒಂದು ಫೋಟೋ ತೆಗಿ ಅಂತ. ಸೊ ಅವ್ರದ್ದು ಒಂದು ಫೋಟೋ ತೆಗೆದೆ. ಸೊ ಅಲ್ಲಿ ಭಕ್ತಾದಿಗಳು ಕೂಡ ಬರ್ತಾಯಿದ್ರು, ಎಲ್ಲರಿಗೂ ಮಹಾಮಂಗಳಾರತಿ ಮಾಡಿ ಕೊಡ್ತಾಯಿದ್ರು. ನಾವು ಹಾಗೆ ಫೋಟೋ ಹಿಡ್ಕೊಂಡು ಬಂದ್ವಿ. ದೇವಸ್ಥಾನ ಹೊರಾಂಗಣದಲ್ಲೂ ಅಷ್ಟೇ ಶುದ್ಧವಾಗಿದೆ, ಮತ್ತು ಅಷ್ಟೇ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ. ನೋಡಿ, ಇಲ್ಲಿ ತಾಯಿ ಕರಿಮಾರಿಯಮ್ಮ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಮುಂದೆನೇ ಇರೋದು ಈ ದೇವಿ. ಹೀಗೆ ದೇವಸ್ಥಾನ ಆವರಣ ನೋಡಿ, ಫಂಕ್ಷನ್ ಎಲ್ಲೋ ನೆನ್ನೆನೇ ಆಗಿರೋದು, ಅಷ್ಟು ಹೂವು ಎಲ್ಲ ಹಂಗೆ ಇತ್ತಲ್ಲ. ಸೊ ಎಲ್ಲೆಲ್ಲಿ ನಮ್ಗೆ ಇಷ್ಟ ಬರುತ್ತೋ ಅಲ್ಲೆಲ್ಲ ಫೋಟೋ ಹಿಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ, ಇವಾಗ ಗುಡಿಯಿಂದ ಮುಂದೆ ಬಂದು ಗರುಡಗಂಬ ಹತ್ರ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಒಂದು ಸೆಲ್ಫಿ ಯಾರೋ ಬೇರೆಯವ್ರ ಕೈಲಿ ಕೊಟ್ಟು ನಮ್ಮ 3 ಜನದ್ದು ಒಂದು ಫೋಟೋ ಹಿಡೀರಿ ಅಂತ ಹೇಳಿ ಹಿಡಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಮಗೆ ಒಂದು ಸೌಂಡ್ ಬರ್ತಿಲ್ಲ, ಅಷ್ಟು ಪ್ರಶಾಂತವಾಗಿದೆ. ನಾನು ಹೊರಡ್ತಾ ಇದ್ವಿ, ಅದಕ್ಕೆ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ಒಂದು ಪಿಕ್ ಇಟ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಯಾರ ಕೈಲೂ ಫೋಟೋ ಇಟ್ಕೊಂಡು ಮತ್ತೆ ಹಿಡಿಸ್ಕೊಂಡು ಬರ್ತಾಯಿದ್ರು. ಸರಿ ಅಂತ ನಾನು ಆಚೆ ಎಲ್ಲ ಓಡಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಈ ದೇವಾಲಯ ಯಾರು ನೋಡಿಲ್ವೋ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಸುಂದರವಾಗಿದೆ, ತುಂಬ ವಿಶಾಲವಾಗಿದೆ.
ಮತ್ತು ಊಟದ ವ್ಯವಸ್ಥೆಯೂ ಇದೆ, ಮೂಲಭೂತ ಸೌಕರ್ಯ ಕೂಡ ಇದೆ. ಬೆಂಗಳೂರಿನಿಂದ ಹೊರಡುವರು ಮೆಜೆಸ್ಟಿಕ್ಕಿಂದ ತಿಪಟೂರಿಗೆ ಹೋಗಬಹುದು ಅಥವಾ ತುಮಕೂರಿನಿಂದ ಕೂಡ ಹೋಗಬಹುದು. ಈ ದೇವಿಯ ದರ್ಶನ, ಶುಕ್ರವಾರ ದರ್ಶನ. ಎಲ್ಲರಿಗೂ ತಾಯಿ ಚೌಡೇಶ್ವರಿ ಒಳ್ಳೆಯದು ಮಾಡಲಿ, ಎಲ್ಲರಿಗೂ ಶುಭವಾಗಲಿ. ಗಾಳಿಗೆ ಕೂದಲೆಲ್ಲ ಕೆದರ್ಬಿಟ್ಟಿದೆ, ಯಾಕಂದರೆ ಬೆಳಗ್ಗೆ ಬಾಚಿರೋದಲ್ವ ಅದಕ್ಕೇ. ಸೊ ಇವಾಗ ಮಧ್ಯಾಹ್ನ ಆಯ್ತಾ ಬಂತು. ಸೊ ಅದಕ್ಕೆ ನೋಡಿ ಹೆಂಗೆ ಕಾಣ್ತಾ ಇದ್ದಾಳೆ ಹೇರ್ ಬ್ಯಾಂಡ್ ಹಾಕಿನೂ.